ಆಲ್ಮೋಸ್ಟ್ ಒಂದು ಅರ್ಧ ರಿಸಲ್ಟ್ ಬಂದಿದೆ ಆಗಲೇ. ರಿಸಲ್ಟ್ ಬಂದಿದೆ. ಏನೇ ರಿಸಲ್ಟ್ ಬಂದರೂ ನಮ್ಮ ಮೋದಿಯವರೇ ಪ್ರಧಾನಮಂತ್ರಿ ಆಗೋದು. ಸ್ವಲ್ಪ ಕಡೆ ಕೆಲವೊಂದು ಕಡೆ ಎಲ್ಲ ಸ್ವಲ್ಪ ಸೀಟುಗಳೆಲ್ಲ ಕಳೆದೋಗಿದೆ. ಇದ್ರೂ ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಾರೆ. ಅದಕ್ಕಾಗಿ ಇನ್ನೂ ಸ್ವಲ್ಪ ರಿಸಲ್ಟ್ ಬರೋದಿದೆ. ಇನ್ನೂ ಒಂದು 10-15 ಸೀಟ್ ಎಕ್ಸ್ಟ್ರಾ ಆಗ್ಬೋದು ಅಂತ ನಾವು ವೇಟಿಂಗಲ್ಲಿ ನೋಡ್ತಾ ಇದ್ದೀವಿ. ಮೋದಿ ಅವರು 400 ಅಂತ ಹೇಳ್ತಾ ಇದ್ರು, ಎಲ್ಲಿ ವ್ಯತ್ಯಾಸ ಆಯಿತು ಅಂತ ನಿಮ್ಗೆ ಅನ್ಸುತ್ತೆ? ಇವ್ರು 400 ಅಂತ ಅವ್ರ ಬಾಯಿಂದ ಯಾವತ್ತೂ ಅವ್ರು ಹೇಳಲಿಲ್ಲ. ಇವರು ಚಾನಲ್ ಅವರು ಬೇರೆಯವರು ಅವರೆಲ್ಲ ಹೇಳಿದ್ರು. ನಮಗೆ 310ರಿಂದ 315 ಸೀಟ್ ಬರುತ್ತೆ ಅಂತ ನಾವು ಅನಿಸಿಕೆ ಇದ್ದಿದ್ದು. ಅದರಲ್ಲಿ ಸ್ವಲ್ಪ ಕೆಲವೊಂದು ಕಡೆ ಎಲ್ಲ ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ ಇವರು. ಯಾಕೆ ಜನಗಳು ಫ್ರೀಗೆ ಏನಾರು ಯಾಮಾರ್ಬಿಟ್ರ ಅಂತ? ಕರೆಕ್ಟಾಗಿ ಇವು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಹೇಳಿದ್ರು, ನಿಮ್ಮ ಅಕೌಂಟಿಗೆ 1 ಲಕ್ಷ ಹಾಕ್ತೀವಿ, 8,500 ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹಾಕಿದ ತಕ್ಷಣ ಈ ಮಧ್ಯಮ ವರ್ಗದವರು, ಕೆಲಸ ಮಾಡೋರು, ಕೂಲಿ ಮಾಡೋರು ಆ ದುಡ್ಡು ಆಸೆಗೋಸ್ಕರ ಅವರು ಸ್ವಲ್ಪ ಓಟುಗಳಲ್ಲಿ ಓಟ್ ಹಾಕೋದ್ರಲ್ಲಿ ಏರ್ಪೇರ್ ಆಗಿದೆ. ಅದು ಬಿಟ್ಟು ಬೇರೆ ಯಾವ ಥರ ಚೇಂಜಸ್ ಏನು ಆಗಿಲ್ಲ. ಇನ್ನು ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ಅಲ್ಲಿ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು ಸರ್. ಅದು ಜನ ಯಾವಾಗಲೂ ಸುಳ್ಳು. ಇವಾಗ 2 ಲಕ್ಷ ಚಿಲ್ಲರೆ 1 ಲಕ್ಷ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಮಂಜುನಾಥ್ ಅವರು ಮಾತಾಡ್ತಿದ್ರು. ಅದು ಒಂಥರ ದುರಾಂಕಾರದ ಮಾತುಗಳು. ಯಾರು ಮಾತಾಡೋದು? ದುರಾಂಕಾರ ಮಾತಾಡೋದು. ನಾವು ಮಾತಾಡ್ತೀವಿ, ನಾವು ನಡೀತೈತೆ, ಅದೇ ಯಾವುದು ಆಗಲ್ಲ. ಮಂಜುನಾಥ್ ಗೆದ್ದಿದ್ದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಸುಧಾಕರ್ ಗೆದ್ದಿದ್ದು ತುಂಬ ಸಂತೋಷ ಆಗಿದೆ. ಸರ್, ಫಸ್ಟ್ ರಾಜೀನಾಮೆ ಅವರು ಕಟಿಂಗ್ ಶಾಪ್ಗೆ ಹೋಗಕ್ಕೆ ದುಡ್ಡೇ ಇಲ್ಲ ಅವ್ರ ಹತ್ರ. ಅವರು ರಾಜೀನಾಮೆ ಕೊಡಿಸ್ಬೇಕು. ಆಮೇಲೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಗೆದ್ರೇನಿಲ್ಲ, ಅವರು ರಾಜೀನಾಮೆ ಕೊಡ್ತಾರೆ. ನಾವು ನೋಡ್ತಾ ಇರ್ತೀವಿ. ಅವರು ರಾಜೀನಾಮೆ ಮಾಡಬೇಕು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಮಾಡಬೇಕು. ಅವರು ಕಡಾಖಂಡಿತವಾಗಿ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಅವರು ಅಲ್ಲಿ PM ಆಗಿದ್ದರೆ ನಾನು ಊರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಇಬ್ಬರು ಸ್ವಲ್ಪ ಊರು ಬಿಟ್ಟರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಸರ್, ಅದು ಸೋತಿದ್ದಾರೆ ಅನ್ನೋಕ್ಕಿಂತ ಇವ್ರುಗಳ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇವಾಗ ಏನಾಗುತ್ತೆ, ಒಂದು ಕಡೆ ಒಂದು ಸೀಟ್ ಕೊಡಬೇಕಂದ್ರೆ ಎಲ್ಲ ಯೋಚನೆ ಮಾಡಿ ಹೈಕಮಾಂಡ್ನಿಂದ ಸೀಟುಗಳನ್ನ ಕೊಡ್ಸೋದು. ಅದು ಬಿಟ್ಟು ಇವರು ಎಲ್ಲರೂ ನಾವೇ ತಂದೆ ಮಗ ಮಕ್ಕಳು ಎಲ್ಲ ನಾವೇ ಗೆಲ್ಲಬೇಕು, ನಾವೇ ಮಾಡಬೇಕಂತ ಒಂದು ರಾಜಕೀಯ ಮಾಡೋಕ್ಕೆ ಹೋಗ್ತಾರೆ. ಅದು ತಪ್ಪದು. ಇವಾಗ ಅವರು ಮೊದಲು MLA ಆಗಿದ್ದಾರೆ, ಅವರು ಒಳ್ಳೆ ಪೊಸಿಷನಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಬಿಟ್ಟು ಇನ್ನು ನಾವೇ ಇರಬೇಕು ಅಂದರೆ ತಪ್ಪದು. ಬೇರೆಯವರು ಚಾನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಸೋತಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು.